25 ಇಯರ್ಸ್ ಅಂತ ತಗೊಳ್ಳೋಣ. ಹಾಗೆ ಕಸ್ಟಮರು ಅವರ ಲೋನ್ ಮೇಲೆ ಕಟ್ತಾ ಇರುವಂತ ರೇಟ್ ಆಫ್ ಇಂಟ್ರೆಸ್ಟ್ ನಾವು 8% ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗ 20 ಇಯರ್ಸ್ ಏಜ್ ಅವರು 40,900 rupees ಸಿಂಗಲ್ ಪ್ರೀಮಿಯಂ ಆಗಿ ಕಟ್ಟಬೇಕಾಗುತ್ತೆ. ಹಾಗೆ 5 ಇಯರ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಆದ್ರೆ 10,100 ರೂಪಾಯಿ ಕಟ್ಟಬೇಕಾಗುತ್ತೆ. 10 ಇಯರ್ಸ್ ಪ್ರೀಮಿಯಂ ಟರ್ಮ್ ಆದ್ರೆ 6,100 ರೂಪಾಯಿ. ಹಾಗೆ 15 ಇಯರ್ಸ್ ಪ್ರೀಮಿಯಂ ಟರ್ಮ್ ಆದ್ರೆ 4,850 rupees ಕಟ್ಟಬೇಕಾಗುತ್ತೆ. ಇದ್ರ ಜೊತೆ ಗವರ್ಮೆಂಟ್ ನ GST ಸಹ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಹಾಗೆ ಕೆಳಗಡೆ 30 ಇಯರ್ಸ್ ಏಜ್ ಅವರ ಪ್ರೀಮಿಯಂ ಚಾರ್ಟ್ ಇದೆ. ನಂತರ 40 ಇಯರ್ಸ್ ಏಜ್ ಅವ್ರದ್ದು ಸಹ ಇದೆ. ಏಜ್ ಜಾಸ್ತಿ ಆದಷ್ಟು ಪ್ರೀಮಿಯಂ ಸಹ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಈ ಪ್ಲಾನ್ ಅಲ್ಲಿರುವ ರಿಸ್ಕ್ ಅವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಚಾರ್ಟ್ ಅನ್ನ ವೀಕ್ಷಿಸಿ. ಇದರಲ್ಲಿ ನಾವು ಬೇಸಿಕ್ ಸಮ್ ಅಶ್ಯೂರ್ಡ್ ನ 1,000 ಅಂತ ಕನ್ಸಿಡರ್ ಮಾಡಿ ಲೋನ್ ನ ರೇಟ್ ಆಫ್ ಇಂಟ್ರೆಸ್ಟ್ 8% ಅಂತ ತಿಳ್ಕೊಂಡ್ರೆ ಪಾಲಿಸಿ ಶುರು ಮಾಡಿದಾಗ 1,000 ರೂಪಾಯಿ ಇರುವಂತ ರಿಸ್ಕ್ ಅವರು 10ನೇ ವರ್ಷ ಬಂದಾಗ 829 ರೂಪಾಯಿಗೆ ರೆಡ್ಯೂಸ್ ಆಗುತ್ತೆ. ಹಾಗೆ 20ನೇ ವರ್ಷದಲ್ಲಿ ಅದು 433 ರೂಪಾಯಿ 7 ಪೈಸೆಗೆ ರೆಡ್ಯೂಸ್ ಆಗುತ್ತೆ. ಹಾಗೆ ಅದು 25ನೇ ವರ್ಷಕ್ಕೆ ಬಂದಾಗ 86 ರೂಪಾಯಿ 74